ಇಡೀ ಮಂಗಳೂರಿಗೆ ಕುಡಿಯುವ ನೀರು ಇಲ್ಲಿ ನಮ್ಮ ಗುಜ್ಜರಗೆರೆ ಸಾಕು. ಇದು ಮಲಿನ ಆಗಿದೆ, ಇದನ್ನು ಸರಿ ಮಾಡಿ. ಇತಿಹಾಸ ಪ್ರಸಿದ್ಧ ಅಂತ ಹೇಳಿದರೆ ಗುಜ್ಜರ ಕೆರೆ ಅಂದರೆ ಗುರು ಜನರ ಕೆರೆ. ಈ ಗುಜ್ಜರ ಕೆರೆಯ ಬಗ್ಗೆ ಹೇಳುವುದಾದರೆ ನೀರು ಮಲಿನ ಆಗಿದೆ. ನೀರು ಮಲಿನ ಅಂತೇಳಿ ಅದನ್ನು ಮೊನ್ನೆ ಡಿಸೆಂಬರ್ 17ನೇ ತಾರೀಕು ನಮ್ಮ ಫಿಶರೀಸ್ ಕಾಲೇಜಲ್ಲಿ ಪರೀಕ್ಷೆಗೆ ಒಳಪಡಿಸಿದ್ದೇವೆ. ಅದನ್ನು 2 ವಿಭಾಗದಲ್ಲಿ ಮಾಡಿದ್ದೇವೆ. ಒಂದು ಕೆರೆಯ ನೀರನ್ನು ಮತ್ತೊಂದು ಕೆರೆಗೆ ಇಳಿಯುವ ನೀರನ್ನು ಬೇರೆ, ಇದನ್ನು ಬೇರೆ ಮಾಡಿದ್ದೇವೆ. ಅದರಲ್ಲಿ ಕೆರೆಗೆ ಇಳಿಯುವ ನೀರಿನಲ್ಲಿ ಜಾಸ್ತಿ ಬ್ಯಾಕ್ಟೀರಿಯಾಸ್ ಉಂಟು ಅಂತೇಳಿ ಕಾಣ್ತಾ ಉಂಟು. ಇದನ್ನು ಈಗ ನಾವು ಮೊನ್ನೆ ಮೇಯರ್ ಹತ್ರ ಫೋನಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ದೆ. ಅದಕ್ಕಿಂತ ಮೊದಲು ಒಂದು 2 ತಿಂಗಳ ಮೊದಲು ಇವರ ಹತ್ರ ಮಾತಾಡಿದ್ದೆ, ಸುಧೀರ್ ಶೆಟ್ಟಿ ಕಣ್ಣೂರ ಹತ್ರ. ಅವರು ಸಹ ಹೇಳಿದರು, ಇವರು ಸಹ ಹೇಳಿದರು. NITK ಅವರನ್ನು ಹೇಳಿದ್ದೇನೆ ಅಂತ ಹೇಳಿ 2 ತಿಂಗಳಾಯಿತು. ಇಷ್ಟರವರೆಗೆ ಬಂದಿದ್ದಾರೆ ಇಲ್ವೋ ಗೊತ್ತಿಲ್ಲ. ಅದು ನಿಮಗೆ ರಿಪೋರ್ಟ್ ಸಿಕ್ಕಿದೆ ಏನೋ ಗೊತ್ತಿಲ್ಲ ಮೇಯರ್ ಅವರು, ಕಾರ್ಪೊರೇಷನ್ಗೆ. ಈಗ ನಾವು ಹೇಳೋದು ಇಷ್ಟೇ, ಈಗ ಇಡೀ ಮಂಗಳೂರಿಗೆ ಕುಡಿಯುವ ನೀರು ಇಲ್ಲಿ ನಮ್ಮ ಗುಜ್ಜರಗೆರೆ ಸಾಕು. ಇದು ಮಲಿನ ಆಗಿದೆ, ಇದನ್ನು ಸರಿ ಮಾಡಿ ಶುದ್ಧ ಜಲ. ಈಗ ನಾವು ಏನು ಮಾಡ್ತಿದ್ದೇವೆ ಅಂತ ಹೇಳಿದರೆ, ನಮ್ಮ ಹಿರಿಯರು ನಮಗೊಂದು ಪ್ರಕೃತಿ ಸಂಪತ್ತು ಅಂತ ಕೊಟ್ಟಿದ್ದಾರೆ. ಅದು ಯಾವುದು? ಈ ಕೆರೆ, ಬಾವಿ ಎಲ್ಲ ಕೊಟ್ಟಿದ್ದಾರೆ. ಶುದ್ಧ ಜಲ, ಶುದ್ಧ ವಾತಾವರಣ, ಶುದ್ಧ ಗಾಳಿಯೊಂದಿಗೆ ಈ ಪ್ರಕೃತಿಯನ್ನು ಉಳಿಸಬೇಕು. ಮುಂದಿನ ಪೀಳಿಗೆ ಉಳಿಬೇಕು ಅಂತಾದರೆ ನಾವು ಇದರ ಶುದ್ಧ ಜಲ ಒದಗಿಸಿಕೊಳ್ಳಲೇಬೇಕು. ಆದ್ದರಿಂದ ಶುದ್ಧ ಜಲ, ಶುದ್ಧ ವಾತಾವರಣ, ಶುದ್ಧ ಗಾಳಿಯೊಂದಿಗೆ ಮುಂದಿನ ಪೀಳಿಗೆಗೆ ನಮ್ಮ ಈ ಪ್ರಕೃತಿ ಸಂಪತ್ತನ್ನು ನಾವು ಹಸ್ತಾಂತರಿಸಬೇಕು. ಇದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಇದರ ಬಗ್ಗೆ ನೀವು ಹೆಚ್ಚಿಗೆ ಹೇಳುವುದಾದರೆ ಇದನ್ನು ಆದಷ್ಟು ಬೇಗ ಸರಿಪಡಿಸಿ ಇದಕ್ಕೊಂದು ಪೂರ್ಣ ವಿರಾಮ ಆಗಬೇಕು ಅಂತೇಳಿ ಈ ವಾಹಿನಿಯ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅಂದರೆ ಇದು ಒಂದು ಇತಿಹಾಸ ಪ್ರಚೋದ ಕೆರೆ. ಅಂದರೆ ಸ್ಮಾರ್ಟ್ ಸಿಟಿ ಅಂಡರ್ಸ್ ಎಲ್ಲ ಬಂತು. ಆನಂತರ ಶಾಸಕರು ಏನಾದರೂ ಹೇಳಿದ್ರ ನಿಮಗೆ? ಇದು ಇತಿಹಾಸ ಪ್ರಸಿದ್ಧ ಅಂತ ಹೇಳಿದರೆ ಗುಜ್ಜರ ಕೆರೆ ಅಂದರೆ ಗುರು ಜನರ ಕೆರೆ. ತನ್ನ ಶಿಷ್ಯ ಗೋರಕ್ಷನಾಥ ತನ್ನ ಮೂಲ ಗುರು ಮಚ್ಚೇಂದ್ರನಾಥರಿಗೆ ಮಾಡಿದಂಥ ಕೆರೆ ಅಂತೇಳಿ ಇತಿಹಾಸವೇ ಉಂಟು ಅಂತೇಳಿ. ಈ 1800 ವರ್ಷದ ಇತಿಹಾಸವೇ ಉಂಟು. ಇದರ ಬಗ್ಗೆ ನಾವು ಆದಷ್ಟು ನಾವು ಈ ಪತ್ರಿಕೆ ಮುಖಾಂತರ, ಮಾಧ್ಯಮ ಮುಖಾಂತರ, ಜನಪ್ರತಿನಿಧಿಗಳ, ಅಧಿಕಾರಿಗಳ, ನಮ್ಮ ಶಾಸಕರ ಎಲ್ಲರಿಗೂ ನಾವು ಇದರ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದೇವೆ. ಇದರ ಬಗ್ಗೆ ಹೇಳೋದಾದರೆ ಇಲ್ಲಿ 2018ರಲ್ಲಿ 4 ಕೋಟಿ ಬಿಡುಗಡೆಯಾಗಿ ಕೆಲಸ ಪ್ರಾರಂಭ ಆಗಿದೆ. ಆದರೆ ಈ ಕೋವಿಡ್ ಟೈಮಲ್ಲೂ ಸಮೇತ ಕೆಲಸ ಆಗಿದೆ. ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ನಿಜವಾಗಿ ಶಾಸಕರು ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಶಾಸಕರಾದ ವಿಜಯಾಸ್ ಕಾಮತ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದರೆ ಏನಂತ ಹೇಳಿದರೆ ಅಧಿಕಾರಿಗಳು ಅದಕ್ಕೆ ಸ್ಪಂದಿಸುವುದಿಲ್ಲ. ಅವರ ಕಿವಿ ಹಿಂಡಬೇಕು. ಅವರ ಹತ್ರ ನಾನು ಹೇಳಿದ್ದೇನೆ, ಇದನ್ನು ನಾವು ಹೇಳುವುದಾದರೆ ಮೊದಲು ಪೊನ್ನೂರಾಜಿ ಅಥವಾ ಭರತ್ಲಾಲ್ ಮೀನಾ ಅಂಥ ಒಂದು ಅಧಿಕಾರಿಗಳು ಇದ್ದರು. ಅವರನ್ನು ತನ್ನಿ, ನಾವು ಮನೆಯಲ್ಲಿದ್ದರೂ ಸಹ ಅವರು ಆ ಕೆಲಸವನ್ನು ಅವರೇ ಮಾಡಿಕೊಡ್ತಾರೆ. ನಮಗೆ ಅವರು ಇರುವ ಸಮಯದಲ್ಲಿ ನಮಗೆ ಬೆನ್ನು ತಟ್ಟಿ ಹೇಳಿದ್ದಾರೆ, ನಾವು ಮಾಡ್ತೇವೆ ಅಂತೇಳಿ. ಆದ್ದರಿಂದ ನಾವು ಶಾಸಕರು ಮಾಡಲಿಲ್ಲ ಅಂತ ಹೇಳೋದಿಲ್ಲ, ಒಳ್ಳೆಯ ಕೆಲಸ ಮಾಡಿದ್ದಾರೆ. ಆದರೆ ಅಧಿಕಾರಿಗಳು ಸ್ಪಂದಿಸದಿರೋದ್ರಿಂದ ಈಗ ನಾವು ಹೇಳೋದಾದರೆ, ಈಗ ಹೊಸೊಬ್ಬರೊಬ್ಬರು ಕಮಿಷನರು ಬಂದಿದ್ದಾರೆ. ಅವರಿಗೆ ಗುಜ್ಜರ ಕೆರೆಯ ಬಗ್ಗೆ ನಾನು ಹೇಳೋದಿಷ್ಟೇ, ಕೆರೆಯ ನೀರನ್ನು ಸರಿ ಮಾಡಿ ಇದರ ಬಗ್ಗೆ ಒಂದು ಸರಿಯಾದ ಮಾಹಿತಿ ಪಡ್ಕೊಂಡು, ಅಥವಾ ಕೆರೆಗೆ ಬಂದರೆ ನಾವು ಅದರ ಮಾಹಿತಿ ಕೊಡ್ತೇವೆ. ಕೆಲಸ ಆಗಬೇಕು. ಮಂಗಳೂರಿನ ಕುಡಿಯಲಿಕ್ಕೆ ನೀರು ಇದರಿಂದಲೇ ಸಾಕು ಅಂತ ನಾವು ಹೇಳಲಿಕ್ಕೆ ಈ ವಾಹಿನಿ ಮುಖಾಂತರ ಹೇಳಲಿಕ್ಕೆ ಇಚ್ಛೆಪಡ್ತೀವಿ.